ಆಕೆ ಪ್ರೀತಿಸಿ ಮದುವೆಯಾಗಿ ಇಬ್ರು ಮಕ್ಕಳಿದ್ದಂತ ತಾಯಿ ಕೆಲಸ ಮಾಡ್ತಿದ್ದಂತ ಜಾಗದಲ್ಲಿ ಮುಸ್ಲಿಂ ಯುವಕನ ಜೊತೆ ಪ್ರೇಮಾಂಕುರವಾಗಿ ಲವ್ ಆಗಿ ಊರ್ ಬಿಟ್ಟು ಹೋಗಿರ್ತಾಳೆ. ಆದ್ರೀಗ ಆ ವಿವಾಹಿತೆಯ ಕೊಲೆಯಾಗಿದ್ದು ಲವ್ ಜಿಹಾದ್ ಆರೋಪ ಕೇಳಿ ಬಂದಿದೆ. ಹದಿಹರೆಯದ ಯುವಕ, ಮುಗುಳ್ನಗ್ತಾ ಫೋಟೋಗೆ ಪೋಸ್ ಕೊಡ್ತಾ ಇರೋ ಆಂಟಿ, ಮತ್ತೊಂದೆಡೆ ಕೊಳೆತ ಸ್ಥಿತಿಯಲ್ಲಿರುವ ಡೆಡ್ ಬಾಡಿ. ಪೊಲೀಸ್ ಠಾಣೆ ಮುಂದೆ ಹಿಂದೂ ಸಂಘಟನೆ ಪ್ರತಿಭಟನೆ. ಇದೆಲ್ಲ ಬೆಂಗಳೂರಿನ ಜಿಗಣಿಯಲ್ಲಿ ನಡೆದಿರೋ ಘಟನೆಗಳು. ಮುಸ್ಲಿಂ ಯುವಕನ ಜೊತೆ ಆಂಟಿಗೆ ಲವ್, ಗಂಡ ಮಕ್ಕಳ ಬಿಟ್ಟು ಹೋಗಿದ್ದವಳು ನಿಗೂಢ ಕೊಲೆ. ಕಾಮಕ್ಕೆ ಕಣ್ಣಿಲ್ಲ ಅಂತಾರೆ. ಗಂಡ ಮುದ್ದಾದ 2 ಮಕ್ಕಳ ಜೊತೆ ನೆಮ್ಮದಿಯಾಗಿ ಸಂಸಾರ ನಡೆಸೋ ಬದಲು ಮುಸ್ಲಿಂ ಯುವಕನ ತೆಕ್ಕೆಗೆ ಬಿದ್ದ ಆಂಟಿಯೊಬ್ಳು ನಿಗೂಢವಾಗಿ ಮರ್ಡರ್ ಆಗಿದ್ದಾಳೆ. ಈಕೆ ಹೆಸರು ಅಕ್ಷತಾ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ಮೂಲದವಳಾಗಿದ್ದು 2014ರಲ್ಲಿ ಕೃಷ್ಣ ಎಂಬಾತನನ್ನ ಪ್ರೀತಿಸಿ ಮದುವೆ ಆಗಿದ್ಲು. 2 ಮಕ್ಕಳಿದ್ದು. ಗಂಡ ವುಡ್ ವರ್ಕ್ ಕೆಲಸ ಮಾಡ್ತಿದ್ರೆ ಅಕ್ಷತಾ ಇಳಕಲ್ನಲ್ಲೇ ಸೀರೆ ನೇಯ್ಗೆ ಕೆಲಸ ಮಾಡ್ತಿದ್ಲು. ಕೆಲಸ ಮಾಡೋ ಸ್ಥಳದಲ್ಲಿ ನಾನಾ ಸಾಹೇಬ್ ಅನ್ನೋ ಮುಸ್ಲಿಂ ಯುವಕನ ಜೊತೆ ಅಕ್ರಮ ಸಂಬಂಧ ಬೆಳೆದಿದೆ. 3 ವರ್ಷಗಳಿಂದ ಹಿಂದೆಯೇ ಗಂಡ 2 ಮಕ್ಕಳನ್ನ ಬಿಟ್ಟು ಊರು ತೊರೆದಿದ್ಲು. ಜಿಗಣಿಗೆ ಬಂದು ಬಾಡಿಗೆ ಮನೆಯಲ್ಲಿ ವಾಸ ಇದ್ರು. ಆದ್ರೆ ನಾನಾ ಸಾಹೇಬ್ ಇತ್ತೀಚೆಗೆ ಅಕ್ಷತಾಗೆ ಟಾರ್ಚರ್ ಕೊಡಲು ಶುರು ಮಾಡಿದ್ದ. ಇದರಿಂದ ಅಕ್ಷತಾಳಿಗೆ ಹಳೆ ಗಂಡನ ಪಾದವೇಗತಿ ನಾನು ಮತ್ತೆ ಪತಿ ಮಕ್ಕಳ ಬಳಿಗೆ ಹೋಗ್ಬೇಕು ಅನ್ಸಿದೆ. ಇದೇ ವಿಚಾರವಾಗಿ ಪ್ರಿಯತಮನ ಜೊತೆ ಜಗಳ ಆಗಿದ್ದು ವಿಕೋಪಕ್ಕೆ ತಿರುಗಿ ಕೊಲೆಯಾಗಿದೆ. ಇದೇ ತಿಂಗಳ 20ನೇ ತಾರೀಕು ಮನೆಯಲ್ಲಿ ಕೊಳೆತ ಸ್ಥಿತಿಯಲ್ಲಿ ಶವ ಸಿಕ್ಕಿತ್ತು. ಮರಣೋತ್ತರ ಪರೀಕ್ಷೆಯಲ್ಲಿ ಉಸಿರುಗಟ್ಟಿಸಿ ಕೊಲೆ ಮಾಡಿರೋದು ಬಯಲಾಗಿದೆ. ಲವ್ ಜಿಹಾದ್ ಎಂದ ಹಿಂದೂ ಸಂಘಟನೆಗಳು. ಇನ್ನು ಹಿಂದೂ ಸಂಘಟನೆಗಳು ಇದೊಂದು ಲವ್ ಜಿಹಾದ್ ಕೊಲೆ ಎಂದು ಪ್ರತಿಭಟನೆ ನಡೆಸಿದ್ದು ಆರೋಪಿ ಬಂಧನಕ್ಕೆ ಒತ್ತಾಯಿಸಿವೆ. ನಾವು ನಮ್ಮ ಹೆಣ್ಮಕ್ಳಿಗೆ ಎಜುಕೇಶನ್ ಕೊಡೋದ್ರಲ್ಲಿ, ನಮ್ಮ ಧರ್ಮದ ಶಿಕ್ಷಣ ಕೊಡೋದ್ರಲ್ಲಿ ನಮ್ಮ ಅಪ್ಪ ಅಮ್ಮ ಎಡುತ್ತಾ ಇದ್ದಾರೆ ಅಂತ ನಂಗೆ ತುಂಬ ಅನಿಸುತ್ತೆ. ಯಾಕೆಂದರೆ ನೋಡಿ, ಇವಾಗ ಕೋಲಿವಿನ್ ಅಂತ ಎಲ್ಲ ಸಿಟಿಗಳಲ್ಲೂ ಇದೆ. ಅಂದರೆ ಮದುವೆ ಆಗದಿಲ್ದಿದ್ದು ಹುಡುಗ ಹುಡುಗಿ ಒಂದೇ ಕಡೆ ಲಿವಿನ್ ಇರ್ಬೋದಂತ. ಸೊ ಅದೆಲ್ಲ ಜಾಸ್ತಿ ಆಗಿರೋದ್ರಿಂದಾನೇ ಈ ಲವ್ ಜಿಹಾದ್ ಜಾಸ್ತಿ ಆಗ್ತಾ ಇದೆ. ಅವ್ರು ಬಂದ್ಬಿಟ್ಟು ಇದ್ದಿದ್ದು ಅಪಾರ್ಟ್ಮೆಂಟಲ್ಲಿ. ಸದ್ಯ ಕೊಲೆ ಕೇಸ್ ದಾಖಲಿಸಿಕೊಂಡಿರೋ ಪೊಲೀಸರು ನಾಪತ್ತೆಯಾಗಿರುವ ಪ್ರಿಯಕರ ನಾನಾ ಸಾಹೇಬ್ಗಾಗಿ ಬಲೆ ಬೀಸಿದ್ದಾರೆ. ಇನ್ಸ್ಪೆಕ್ಟರ್ ನವೀನ್ ನೇತೃತ್ವದಲ್ಲಿ 2 ವಿಶೇಷ ತಂಡಗಳನ್ನು ರಚಿಸಲಾಗಿದೆ. ಅದೇನೇ ಇರಲಿ, ಗಂಡ ಮಕ್ಕಳನ್ನ ಬಿಟ್ಟು ಮುಸ್ಲಿಂ ಯುವಕನ ಮೋಹಕ್ಕೆ ಬಿದ್ದವಳು ಕೊಲೆಯಾಗಿ ಹೋಗಿರೋದು ದುರಂತ. ರಾಮು, TV9, ಆನೇಕಲ್.